ಕೊನೆಯ ಪ್ರಶ್ನೆ, ಪ್ರತಿ ದಿನ ಬೆಂಗಳೂರಿಗೆ ಎಷ್ಟು ಜನಸಾಗರ ಬರುತ್ತೆ, ನೂರಾರು ಕನಸುಗಳನ್ನು ಹೊತ್ತು. ಇದರ ಮಧ್ಯೆ ಆ್ಯಸ್ ಅ ಬೆಂಗಳೂರಿಯನ್ ಬಹಳಷ್ಟು ಜನ ಕೇಳೋ ಪ್ರಶ್ನೆ, ಬೆಂಗಳೂರು ತನ್ನ ಅಸ್ಮಿತೆ ಕಳ್ಕೊಂಡ್ಬಿಡುತ್ತಾ ಹೋಗ್ತಾ ಹೋಗ್ತಾ, ತನ್ನ ಆ ಕಲ್ಚರಲ್ ಪ್ರೈಡ್ ಏನಿದೆ ಅದನ್ನು ಕಳ್ಕೊಂಡ್ಬಿಡುತ್ತಾ ಅಂತ. ಯಾಕಂದರೆ ನಾನು ಬಹಳಷ್ಟು ಜನ ಇವತ್ತಿನ ತಂದೆ ತಾಯಿಗಳನ್ನ ಬೆಂಗಳೂರಲ್ಲಿರೋರನ್ನೇ ನೋಡ್ತಾ ಇದ್ದೀನಿ. ಕನ್ನಡ ಮಾತಾಡಿದ್ರೆ ಅವ್ರಿಗೆ ಅಪರಾಧ. ಮಕ್ಕಳು, ನೀನು ಕನ್ನಡ ಹೆಂಗೆ ಮಾತಾಡ್ತಿದ್ಯಾ, ಯು ಶುಡ್ ಟಾಕ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾರೆ. ಆ್ಯಂಡ್ ಪೂಜೆ ಕೂರಿಸ್ಕೊಳ್ಳಲ್ಲ. ಐ ಡೋಂಟ್ ನೋ, ಅದೇ ಹೇಳಿದ್ದು, ಅದೆಲ್ಲ ಲೋ ಸೆಲ್ಫ್ ಎಸ್ಟೀಮ್ ಇಂದಾನೇ ಬರ್ತಾ ಇರೋದು. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಕಲ್ಚರ್ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಮಕ್ಕಳಿಗೆ, ಎಲ್ಲೋ ಒಂದು ಕಡೆ ಅದು ಕಳೆದು ಹೋಗ್ತಾ ಇದೆ. ಸೊ ಜನರಲಿ ಜನ ಕೇಳುವಂಥದ್ದು ಬೆಂಗಳೂರಿನ ಅಸ್ಮಿತೆ ಹೊರಟೋಗುತ್ತಾ ಅಂತ. ಹೊರಟೋಗಲ್ಲ, ಇಷ್ಟು ಬೇಗ ಅಂತೂ ಖಂಡಿತ ಹೊರಟೋಗಲ್ಲ. ಇನ್ನೂ ಚೇಂಜ್ ಆಗತ್ತೆ ಖಂಡಿತ. ಹೋಗಬಾರ್ದು ಅಂದರೆ ನಾವು ಇದರ ಎಚ್ಚರಿಕೆ ಅಂದರೆ ದ ಮೊಮೆಂಟ್ ವಿ ಆರ್ ಅವೇರ್. ಈಗಾಗಲೇ ನಾನು ಈ ಹಬ್ಬವನ್ನು, ಕಲ್ಚರೋತ್ಸವವನ್ನು ಅದೇ ಎಲ್ಲರೂ ಸೇರಿಸ್ಕೊಂಡು ಮಾಡಿದಾಗ ಎಲ್ಲಿ ವೆನ್ಯೂ ಇರಬೇಕು ಅಂತ ಸುಮಾರು ಜನ ಕೇಳಿದ್ರು. ಸೊ ರವಿಚಂದ್ರನ್ ಅವರು ಬೆಂಗಳೂರು BLR ಹಬ್ಬ ಅವ್ರ ಕಡೆ, ರವಿ ಹೇಳಿದರು, ವಸಂತಿ, ವೈ ಡೋಂಟ್ ಟು ಟೇಕ್ ಸೌತ್ ಬ್ಯಾಂಗ್ಳೂರಲ್ಲಿ ಯುವಕ ಸಂಘ, ಅಲ್ಲೂ ನಿಮ್ಮ ಸೇಮ್ ಉತ್ಸವವನ್ನು ಮಾಡ್ಬೋದಲ್ಲ. ಸೌತ್ ಬ್ಯಾಂಗ್ಳೂರಲ್ಲಿ ಕಲ್ಚರ್ ಆಲ್ರೆಡಿ ಸರ್ಪ್ಲಸ್ ಇದೆ. ನಾನು ಏನಲ್ಲಿ ಹೋಗಿ ಕಲ್ಚರ್ ನೀವು ಭಾಳ ಕನೆಕ್ಷನ್ ಇಟ್ಕೊಳ್ಳಿ ಅಂತ ನಾನು ಹೇಳ್ಕೊಂಡು, ನಾನು ಯಾರು, ಹೂ ಆಮ್ ಐ ಆ್ಯಕ್ಚುಲಿ ಅಲ್ಲಿ ಅಂದರೆ ಕಾವೇರಿಗೆ ಬಿಸ್ಲೇರಿ ತೊಗೊಂಡು ಹೋಗೋ ಹಾಗೆ ಸಮಾಚಾರ ಅದು. ಐ ವಾಂಟ್ ಟು ಡೂ ಇಟ್ ಇನ್ ಅ ಪ್ಲೇಸ್, ಐ ಮೀನ್ ಐಡಿಯಲಿ ಇನ್ನೂ ಅಷ್ಟು ಧೈರ್ಯ ಬಂದಿಲ್ಲ, ಸರ್ಜಾಪುರ, ಬೆಳಂದೂರು, ಕೋರಮಂಗ್ಲ, ಅಲ್ಲಿ ಬೇಕಾಗಿದೆ. ಎಷ್ಟೋ ಜನ ನಮ್ಮ ಫ್ರೆಂಡ್ಸ್, ಒಬ್ರು ರೇಖಾ ತಂತ್ರಿ ಅಂತ ಒಬ್ರು, ಅವ್ರು ಹೇಳ್ತಾರೆ, ನಾವು ಎಲ್ಲೋ ಒಂದು ಕಡೆ ಒಂದೊಂದು ಸಲ ನಮ್ಮೂರಲ್ಲೇ ಇದ್ದೀವ ನಾವು. ನಾನು ಮಲ್ಲೇಶ್ವರದ ನಮ್ಮ ಅಜ್ಜಿ ಮನೆ, ಎಸ್ಪೆಷಲಿ ನಾನು ಸ್ವಲ್ಪ ನಾರ್ತ್ ಬೆಂಗಳೂರು ಯಲಹಂಕದ ಕಡೆ ಇದೆ. ಆವಾಗ ರೇಡಿಯೋ ಸಿಟಿಯಲ್ಲಿ ರೇಡಿಯೋ ಸ್ಟೇಷನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ದಿನ ಹೇಳಿದೆ, ಮಲ್ಲಿಗೆ ಹೂವು ಮುಡ್ಕೋಬೇಕು, ಯಾವಾಗಲೂ ಜಡೆ ಹಾಕ್ಕೊಳ್ಳೋದು, ಸೊ ಈವನ್ ದಿಸಿಂಗ್ ನಮ್ಮ ತಾಯಿ ಶಿ ವುಡ್ ಪುಟ್ ಪ್ಲೇಟ್ಸ್. ಅದನ್ನು ಮಲ್ಲಿಗೆ ಹೂವು ನಾವು ರೆಸಿಡೆನ್ಸಿ ರೋಡಲ್ಲಿ ಇದ್ದಿದ್ದು ಆಫೀಸ್ ಹುಡ್ಕೊಂಡು ಹೋಗಿದ್ದಾರೆ ನಮ್ಮ ಕೊಲೀಗ್ಸು. ಕೋರಮಂಗ್ಲ ಸಿಕ್ಕಿಲ್ಲ, ಇದಕ್ಕೆ ಐ ಸೆಡ್ ವಾಟ್, ಐ ಆಮ್ ನಾಟ್ ಆಸ್ಕಿಂಗ್ ಫಾರ್ ಡೈಮಂಡ್ ಪ್ಲಾಟಿನಮ್, ಜಸ್ಟ್ ಮಲ್ಲಿಗೆ ಹೂವು. ಸೊ ಬಹಳ ಸಾಧಾರಣವಾಗಿ ದೇವಸ್ಥಾನದ ಆಚೆ ಕಟ್ತಾ ಇರ್ತಾರೆ, ಮೆಜೆಸ್ಟಿಕ್ ಕಡೆ ಇದೆಲ್ಲ. ವೇರ್ ಇಸ್ ಇಟ್ ಗಾನ್, ವೇರ್ ಇಸ್ ಇಟ್ ಡಿಸಪಿಯರ್ಡ್? ಯಾಕಂದ್ರೆ ಬಳಸೋರ ಸಂಖ್ಯೆ ಇದು. ಸೊ ಆ ಕಲ್ಚರ್, ದಟ್ ಇಸ್ ವೈ ಐ ಕೀಪ್ ಆನ್ ಸೇಯಿಂಗ್, ಕಲ್ಚರ್ ಅನ್ನೋದು ಬರೀ ಅಥವಾ ಭಾಷೆ ಅನ್ನೋದು ಇಟ್ಸ್ ನಾಟ್ ಅನ್ ಐಸೋಲೇಷನ್ ದ್ವೀಪ ಅಲ್ಲ, ಅದು ಸಂಗಮ ಅನ್ನೋದಕ್ಕೇನೆ ನಾನು ಹೇಳ್ತಾ ಇರೋದು. HSR ಲೇಔಟ್ ಅಲ್ಲಿ ಎಷ್ಟು ಜನ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಶಾಂತಿ ತುಮ್ಮಲ ಅಂತ ಒಬ್ರು ಡಾಕ್ಟರ್, ಅವರು ವೇಸ್ಟ್ ಕಂಪೋಸ್ಟಿಂಗ್, ಫ್ಯಾಂಟಾಸ್ಟಿಕ್ ಕಮ್ಯುನಿಟಿ, ನಮ್ಮ ವಾಣಿಮೂರ್ತಿ ಅವರು ಇರೋ ಹಾಗೆ ಅವರು ಕೂಡ. ನಾನು ಹೇಳಿದೆ, ನೋಡಿ HSR ಲೇಔಟ್ಗೆ ನಾನು ಒಂದೇ ಶರ್ತಲ್ಲಿ ಬರೋದು, ಅವ್ರು ತುಂಬ ಪ್ರೀತಿಯಿಂದ ಕರೆದ್ರು, ನಿಮ್ಮಲ್ಲಿ ಬೆಣ್ಣೆ ದೋಸೆ ಸಿಗುತ್ತೆ. ಏನು ವಸಂತಿ ನೀವು ಹೀಗೆ ಹೇಳಿಬಿಟ್ರೆ, ನೀವು ನಾವೇನು, ಐ ಸೆಡ್ ಇಲ್ಲ, ಆಥೆಂಟಿಕ್ ಸಿಗತ್ತೆ. ಒಂದು ಕಡೆ ಎಲ್ಲ ಚರ್ಚೆ ಮಾಡಿ ಅಲ್ಲಿದೆ ಅಂತ ಎಲ್ಲೋ ಒಂದು 2 ಕಡೆ ಅವರು ಇದು ಮಾಡಿದ್ರು. ಐ ಸೆಡ್ ಸಿ, ಇಟ್ಸ್ ನೈಸ್, ಬೇರೆ ಬೇರೆ ಊರಿಂದ, ಇವಾಗ ಲಂಡನ್, ವೆನ್ ಯು ಟ್ರಾವೆಲ್ ಔಟ್ಸೈಡ್ ದ ಕಂಟ್ರಿ, ಈ ಥರ ಇಂಟರ್ನ್ಯಾಷನಲ್, ಪ್ಯಾರಿಸ್ ಅಥವಾ ಈವನ್ ಲಂಡನ್ ತೊಗೊಂಡ್ರೆ, ಇಟ್ ಈಸ್ ಅ ಮೆಲ್ಟಿಂಗ್ ಪಾಟ್. ಇಟ್ಸ್ ನಾಟ್ ಜಸ್ಟ್ ಬ್ರಿಟಿಷ್, ಬಟ್ ಮಲ್ಟಿಪಲ್, ಈವನ್ ಇಂಡಿಯನ್ ಫುಡ್ ಇಸ್ ಸೋ ಗುಡ್ ಇನ್ ಲಂಡನ್. ಸೊ ಐ ಲೈಕ್ ಇಟ್ ದಟ್ ನಮ್ಮೂರಲ್ಲಿ ಒಂದು ವಿಶ್ವಮಾನವ ಅಂತ ಕುವೆಂಪು ಅವರು ಹೇಳಿದ ಹಾಗೆ ವಿಶ್ವದ ಇನ್ಫ್ಲೂಯೆನ್ಸಸ್ ತುಂಬ ಇದೆ. ಬಟ್ ಅಗೇನ್ ವಿ ಹ್ಯಾವ್ ಟು ಕಾನ್ಷಿಯಸ್ಲಿ, ಇವಾಗ ತುಳುನಾಡು ಉತ್ಸವ ಅಂತ ಇತ್ತು, ತುಳು ಊಟ, ಅದು ಕಾಂತಾರ ಎಲ್ಲ ಆದಮೇಲೆ ಭಾಳಷ್ಟು ಪಾಪ್ಯುಲರ್ ಆಗಿದೆ. ಸೊ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ಕಳೆದು ಹೋಗಬಾರ್ದು ಅಂದರೆ ನಾವು ಅದನ್ನು ಜೀವಂತವಾಗಿ ಹೇಗಿಡೋದಕ್ಕೆ ಸಾಧ್ಯ, ನಮ್ಮ ಮಕ್ಕಳನ್ನ ಇದ್ರ ಜೊತೆಗೆ ಅದನ್ನು ಆ ಅನುಭವಗಳಿಗೂ ಒಂದು ಸಿರ್ಸಿ ಕಡೆ ಹೋಗಿ ಇದು ಯಕ್ಷಗಾನ ನೋಡ್ಕೊಂಡು ಬರೋಣ, ಕರಾವಳಿ ಕಡೆ ಹೋಗಿ ಉಡುಪಿ ಇದೆಲ್ಲ ಲೆಟ್ಸ್ ಗೋ ಅಂಡ್ ಸಿ. ಸೊ ದಟ್ ನೀವು ಪ್ಲೀಸ್ ಗೋ ಟು ಪ್ಯಾರಿಸ್, ಬಟ್ ಆಲ್ಸೋ ಗೋ ಟು ಪುತ್ತೂರ್. ಸೊ ದಿಸ್ ಕೈಂಡ್ ಆಫ್ ಕಾಂಬಿನೇಷನ್ ನಮ್ಮ ಮಕ್ಕಳಿಗೆ ಮಲ್ಟಿಪಲ್ ಎಕ್ಸ್ಪೋಜರ್. ನಾನು ವೆನ್ ಐ ವಾಸ್ ಯಂಗ್ ಕರ್ನಾಟಿಕ್ ಮ್ಯೂಸಿಕ್ ಕಲಿತಾ ಇದ್ದೆ. ಚೆನ್ನೈಯಲ್ಲಿರೋ ಕಾರಣಕ್ಕೆ ಮೈ ಅಜ್ಜಿ ಅವರು ನನ್ನನ್ನು ಹಾಕಿದ್ರು. ಅಲ್ಲಿ ಹೋದಾಗ UP ಕಡೆ ಐ ಆಲ್ಸೋ ಸ್ಟಾರ್ಟೆಡ್ ಲಿಸ್ನಿಂಗ್ ಟು ಗಜಲ್ಸ್. ಸೊ ಟುಡೇ ಐ ಡೂ ಬೋತ್. ಸೊ ಹೌ ಡು ವಿ ಮೇಕ್ ಶೋರ್ ಬೆಂಗಳೂರಿನ ಅಸ್ಮಿತೆ ಕಳೆದು ಹೋಗದೆ ಇರಬೇಕು ಅಂದರೆ, ಈ ರೀತಿಯ ಯಾರ್ಯಾರು ನೀವಾಗಿ ಮಾಡೋಕ್ಕಾದ್ರೆ ಸಾಧ್ಯ, ಫೈನ್, ಗ್ರೇಟ್. ನೀವು ಮಾಡಲಿಲ್ಲ ಅಂದರೆ ಮಾಡೋರ್ಗೆ ಸಪೋರ್ಟ್ ಮಾಡಿ. ಓಕೆ. ಪುಸ್ತಕಗಳು, ಇವಾಗ ಸೋ ಮೆನಿ ಬುಕ್ ಬ್ರಹ್ಮ ಥರ ಫೆಸ್ಟಿವಲ್ಸ್ ಎಲ್ಲ ಬಂದಾಗ
ಆ ಕನ್ನಡದ ಪಬ್ಲಿಷಿಂಗ್ ಆಥರ್ಸ್ ಅವ್ರನ್ನ ಹೋಗಿ ಕೇಳಿ, ಕವಿ ಸಮ್ಮೇಳನದಲ್ಲಿ ಹೋಗಿ ಕೂತ್ಕೊಳ್ಳಿ, ಹಾಡುಗಳನ್ನು ಒಳ್ಳೊಳ್ಳೆ ಪಿಕ್ಚರ್ಸ್ ಬಂದಾಗ ಜಯಂತ್ ಕಾಯ್ಕಿಣಿ ಅವ್ರ ಥರ ಅವರು ಬರೆಯೋ ಒಂದು ಇದಕ್ಕೆ ಆಗಲಿ, ಪ್ಲೀಸ್ ಎಂಕರೇಜ್, ನಾಟ್ ಜಸ್ಟ್ ಎಂಕರೇಜ್ ಅಂದರೆ ಟೋಕನಿಸಮ್ಗಲ್ಲ, ಬಿ ಅ ಪಾರ್ಟ್ ಆಫ್ ಆರ್ ಓನ್ ಊರಿನ ಇತಿಹಾಸ, ಕಲ್ಚರ್, ಕ್ವಿಝೀನ್, ಬ್ರೇಕ್ಫಾಸ್ಟ್ ಎಲ್ಲ. ಸೊ ಮೇಕ್ ಯುವರ್ ಚಿಲ್ಡ್ರನ್, ಮುಂದಿನ ಪೀಳಿಗೆಗೆ, ದಟ್ ದಿಸ್ ಇಸ್ ಆಲ್ಸೋ absolutely just as cool and just as great. ವಂಡರ್ಫುಲ್.